ಬಿಡಿಎ ವಿರುದ್ಧ ಸಿಡಿದೆದ್ದಿದ್ದಾರೆ ಫೆರಿಫೆರಲ್ ರಿಂಗ್ ರಸ್ತೆಯ ಭೂ ಸಂತ್ರಸ್ತರು. ಭೂಮಿ ಕಳೆದುಕೊಂಡ ಸಂತ್ರಸ್ತರಿಂದ ಪ್ರತಿಭಟನೆ ತೀವ್ರಗೊಂಡಿದೆ. ಬಿಡಿಎ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಭೂ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ಕೊಡಿ, ಇಲ್ಲ ಭೂಮಿಯನ್ನ ವಾಪಸ್ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2013ರ ಭೂಸ್ವಾಧೀನ ಕಾಯ್ದೆಯಂತೆ ಪರಿಹಾರಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೆ ಈಗಿನ ಮಾರುಕಟ್ಟೆಯ ಬೆಲೆಯಂತೆ ಪರಿಹಾರ ನೀಡಬೇಕು. ಬಿಡಿಎ ಪ್ರವೇಶ ಮಾಡ್ತಾ ಇದ್ದಂತೆ ಸಂತ್ರಸ್ತರಿಗೆ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ. ಪ್ರತಿಭಟನಾ ನಿರತ ಭೂ ಸಂತ್ರಸ್ತರನ್ನ ಪೊಲೀಸರು ಸದ್ಯ ವಶಕ್ಕೆ ಪಡೆದಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಸಂತ್ರಸ್ತರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಬಿಡಿಎ ಮುಖ್ಯ ಕಚೇರಿಗೆ ಮುತ್ತಿಗೆಗೆ ಭೂ ಸಂತ್ರಸ್ತರು ಮುಂದಾಗಿತ್ತು. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2013ರ ಭೂ ಸ್ವಾಧೀನ ಕಾಯ್ದೆಯಂತೆ ನಮಗೆ ಪರಿಹಾರವನ್ನ ಕೊಡಬೇಕು. 2013ರ ಭೂ ಸ್ವಾಧೀನ ಕಾಯ್ದೆ ಅಂದ್ರೆ ಈಗಿನ ಮಾರುಕಟ್ಟೆ ಬೆಲೆ, ಆ ಬೆಲೆಯಲ್ಲಿ ನಮಗೆ ಪರಿಹಾರವನ್ನ ಕೊಡಿ ಅಂತ ಫೆರಿಫೆರಲ್ ರಿಂಗ್ ರಸ್ತೆಯ ಭೂ ಸಂತ್ರಸ್ತರು ಬಿಡಿಎ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಿಡಿಎದಲ್ಲಿ ಇವಾಗ ಏನು ತುಂಬಾ 40 ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇದೆ. ನಾವು ಬೆಂಗಳೂರು ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರೋದು. ನಮಗೆ 1 ಎಕರೆಗೆ 5 ಕೋಟಿ ಫಿಕ್ಸ್ ಮಾಡಿದ್ದಾರೆ. ನಮ್ದು ಇರೋದು ಮಾರ್ಕೆಟ್ ವ್ಯಾಲ್ಯೂ 40 ಕೋಟಿ ಇರೋವಾಗ 5 ಕೋಟಿ ಫಿಕ್ಸ್ ಮಾಡಿದಾರಲ್ಲ, ಏನಕ್ಕೆ ಈ ತರ ಮಾಡಿದೀವಿ ಅಂತ ಕೇಳಕ್ಕೆ ಅಂತ ಬಂದಿದ್ದೀವಿ. ದೌರ್ಜನ್ಯದಿಂದ ನಮ್ಮನ್ನು ಬಸ್ ಹತ್ತಿದ್ದಾರೆ. ಈಗ ನಾವು ವೈಟ್ ಫೀಲ್ಡ್ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಬೆಲೆ ಚಿನ್ನದ ಬೆಲೆ ಇರೋದು ಇದೆ, ಅಲ್ಲಿ ಕಡಿಮೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದರಿಂದ ನಾವು ಕರೆಕ್ಟ್ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಯಾವುದೇ ಒಂದು ಅಧಿಕಾರಿ ಇಲ್ಲಿಗೆ ಬಂದಿಲ್ಲ, ನಮಗೆ ಸ್ಪಂದಿಸಲೂ ಇಲ್ಲ. ಬಂದಿದ ತಕ್ಷಣನೇ ಪೊಲೀಸ್ ಸಿಬ್ಬಂದಿಗಳು ಹೇಳಿದ್ದಾರೆ, ಬಂದಿದ ತಕ್ಷಣನೇ ಇವ್ರನ್ನ ಕರ್ಕೊಂಡೋಗಿ ಅಂದ್ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಇದರಿಂದ ನಾವು ಬಿಡಿಎ ಅಧಿಕಾರಿಗಳಿಗೆ ಧಿಕ್ಕಾರನ್ನು ತಿಳಿಸ್ತಾ ನಾವು ಮುಂದೆ ಇಲ್ಲಿ ಬಂದು ಮತ್ತೆ ನಾವು ಮಾಹಿತಿ ತಗೊಳಕ್ ಬಂದೇ ಬರ್ತೀವಿ. ಇಲ್ಲಿ ಬಿಡಿಎ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಇವತ್ತು ಕಡಿಮೆ ಜನ ಇನ್ನೂ ಬರ್ತಾ ಇದ್ದಾರೆ, ಮುಂದೆ 1000 ಜನ ಬಂದು ನಾವಿಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಎಚ್ಚರಿಕೆ ಕೊಡ್ತಾ ಇದೀವಿ. ಇದು ರೈತರ ಪರ ಹೋರಾಟ, ನಾವು ಮುಂದೆ ಬಂದೇ ಬರ್ತೀವಿ. ಒಂದು ಪೆರಿಫೆರಲ್ ರಿಂಗ್ ರೋಡ್ಗೆ ರಸ್ತೆ ಜಮೀನು ಹೋಗ್ತಾ ಇದೆ, ಅದು ಒಳ್ಳೆ ಪರಿಹಾರ ಕೊಡ್ತಾ ಇಲ್ಲ. 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 2005ರಲ್ಲಿ ನೋಟಿಸ್ ಬಂತು, ಇದುವರೆಗೂ ಪರಿಹಾರ ಕೊಟ್ಟಿಲ್ಲ. ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಜಮೀನು ಅಭಿವೃದ್ಧಿ ಮಾಡೋಕ್ಕೂ ಬಿಡ್ತಾ ಇಲ್ಲ, ಒಂದು ಮನೆ ಕಟ್ಟೋಕ್ಕೂ ಬಿಡ್ತಾ ಇಲ್ಲ, ಒಂದು ಕಷ್ಟಕ್ಕೆ ಜಮೀನು ಮಾರ್ಕೊಳಕ್ಕೂ ಆಗ್ತಾಯಿಲ್ಲ. ರಿಜಿಸ್ಟರ್ ಲಾಕ್ ಮಾಡಿದ್ದಾರೆ 20 ವರ್ಷದಿಂದ. ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಈಗ ಇರೋದು ಅಲ್ಲಿ 15ರಿಂದ 20 ಕೋಟಿ ಆಸ್ತಿ ಇದೆ, ಬೇರೆ 3 ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಬೆಲೆಗೆ ನಮಗೆ ಒಂದು ಸೈಟ್ ತೊಗೊಂಡು ಮನೆ ಕಟ್ಕೊಳಕ್ಕೂ ಆಗೋದಿಲ್ಲ. ಒಳ್ಳೆ ಬೆಲೆ ಕೊಟ್ಟರೆ ನಾವು ಬಿಡೋದಕ್ಕೆ ಸಿದ್ಧವಿದ್ದೀವಿ, ಇಲ್ಲಾಂದರೆ ಹೋರಾಟ ಮುಂದುವರಿಸ್ತೀವಿ. ಪೆರಿಫೆರಲ್ ರಿಂಗ್ ರೋಡ್ಗೆ ನಿಮ್ಗೆ ವಿರೋಧ ಇಲ್ಲ, ಪರಿಹಾರ ಜಾಸ್ತಿ ಕೊಡಬೇಕು. ವಿರೋಧ ಇಲ್ಲ, ಬೆಂಗಳೂರು ಅಭಿವೃದ್ಧಿಗೆ ವಿರೋಧ ಇಲ್ಲ. ಎಲ್ಲರಿಗೂ ರಸ್ತೆ ಬೇಕು, ಸರ್ಕಾರಕ್ಕೂ ರಸ್ತೆ ಬೇಕು, ರೈತರಿಗೂ ರಸ್ತೆ ಬೇಕು, ಒಳ್ಳೆ ಪರಿಹಾರ ಕೊಡಬೇಕು. ಈಗ ಸೆಂಟ್ರಲ್ ಈಗ ಅಲ್ಲಿ 15 ಕೋಟಿ ರೂಪಾಯಿ ಇದೆ 1 ಎಕರೆ, ಅವರು ಬೇರೆ 3 ಕೋಟಿ ಕೊಡ್ತಾಯಿದ್ದಾರೆ. ಈಗ ಅಲ್ಲೇ ಪಕ್ಕದಲ್ಲೇ ಸೆಂಟ್ರಲ್ ರಿಂಗ್ ರೈಲ್ವೆಗೆ ಹೋಗ್ತಾಯಿದೆ, ಅವರು 16 ಕೋಟಿ ರೂಪಾಯಿ ಕೊಡ್ತಾಯಿದ್ದಾರೆ 1 ಎಕರೆಗೆ. ಇವರು ಕೊಡ್ತಾಯಿದ್ದಾರೆ ಬೇರೆ 3 ಕೋಟಿ ಕೊಡ್ತಾಯಿದ್ದಾರೆ. ಪಕ್ಕದ ಜಮೀನು, ನಮ್ಮದು ಜಮೀನು ಅದು ಪಕ್ಕದಲ್ಲೇ ಒಂದೇ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.